ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳು ಇದೀಗ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿ ಮುಜಾಮಿಲ್ ಶರೀಫ್ನನ್ನ 7 ದಿನಗಳ ಕಾಲ ಎನ್ಐಎ ವಶಕ್ಕೆ ಪಡೆದಿದೆ. ಬಾಂಬ್ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮುಜಾಮಿಲ್ ಶರೀಫ್ನನ್ನ ಎನ್ಐಎ ನಿನ್ನೆ ಬಂಧಿಸಿತು. ಇಂದು ಎನ್ಐಎ ವಿಶೇಷ ನ್ಯಾಯಾಲಯದ ಮುಂದೆ ಕೋರ್ಟ್ಗೆ ಹಾಜರುಪಡಿಸಿ ಏಪ್ರಿಲ್ 3ರವರೆಗೂ ವಶಕ್ಕೆ ಪಡೆಯಲಾಗಿದೆ. ಬಾಂಬ್ ಬ್ಲಾಸ್ಟ್ ಹಿಂದಿರುವ ಷಡ್ಯಂತ್ರದ ಸಂಬಂಧ ಎನ್ಐಎ ವಿಚಾರಣೆ ನಡೆಸಲಿದೆ. ಜೊತೆಗೆ ಉಳಿದ ಆರೋಪಿಗಳ ಜೊತೆ ಸಂಪರ್ಕದ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಡಾರ್ಕ್ ವೆಬ್ಸೈಟ್ ಮೂಲಕ ಸಂಪರ್ಕದ ಸಾಕ್ಷಿಗಳ ಸಂಪರ್ಕ ಜೊತೆಗೆ ಆರೋಪಿಗಳ ಮಧ್ಯೆ ನಡೆದಿದ್ದ ಹಣಕಾಸಿನ ವ್ಯವಹಾರದ ಸಾಕ್ಷಿಗಳನ್ನು ಕಲೆ ಹಾಕಲಾಗ್ತಿದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ನಾಲವಾರ ಗ್ರಾಮದ ಚೆಕ್ಪೋಸ್ಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಜಪ್ತಿ ಮಾಡಲಾಗಿದೆ. ಸೂಕ್ತ ದಾಖಲೆ ಇಲ್ಲದ ಕಾರಣ 114 ಗ್ರಾಂ ಚಿನ್ನ, 3 ಕೆಜಿ 289 ಗ್ರಾಂ ಬೆಳ್ಳಿಯನ್ನ ಜಪ್ತಿ ಮಾಡಲಾಗಿದೆ. ಯಾದಗಿರಿಯಿಂದ ಕಲಬುರಗಿಗೆ ಬರ್ತಾ ಇದ್ದ KA 32F2369 ಸಂಖ್ಯೆಯ ಬಸ್ ತಪಾಸಣೆ ವೇಳೆ ಪತ್ತೆಯಾಗಿದೆ. ಶಹಾಪುರ ಮೂಲದ ಹಸನಪ್ಪ ಬೈಲಪತ್ತಾರ್ ಎಂಬುವವರು ಬಸ್ನಲ್ಲಿ ಚಿನ್ನ ಬೆಳ್ಳಿ ಒಯ್ತಾ ಇತ್ತು. ಮಹಾರಾಷ್ಟ್ರ ಹಾಗೂ ಬೀದರ್ ಜಿಲ್ಲೆ ಅಬಕಾರಿ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ 16,000 ಲೀಟರ್ ಕಳ್ಳಭಟ್ಟಿ ಸಾರಾಯಿಯನ್ನ ವಶಕ್ಕೆ ಪಡೆದು ನಾಶಪಡಿಸಲಾಯಿತು. ಬಸವ ಕಲ್ಯಾಣದ ಗಡಿ ಅಂಚಿನ ಗ್ರಾಮಗಳಲ್ಲಿ ಅಕ್ರಮವಾಗಿ ಕಳ್ಳಭಟ್ಟಿ ಸಾರಾಯಿ ತಯಾರಿಕೆ ಮಾಡಲಾಗ್ತಾ ಇತ್ತು. ಮಹಾರಾಷ್ಟ್ರದ ಲಾತೂರು ಜಿಲ್ಲೆ ಕೋಳಾರಿವಾಡಿ ಗ್ರಾಮದಲ್ಲಿ 4,000 ಲೀಟರ್, ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಹೊಸಳಗಾಂವ್ ಗ್ರಾಮದಲ್ಲಿ 12,000 ಲೀಟರ್ ಕಳ್ಳಭಟ್ಟಿಯನ್ನು ನಾಶಪಡಿಸಲಾಯಿತು. ಮಹಾರಾಷ್ಟ್ರದ ಅಬಕಾರಿ ಪೊಲೀಸರಿಂದ ಪ್ರಕರಣ ದಾಖಲಿಸಿದ್ದಾರೆ. ದಾಖಲೆ ಇಲ್ಲದ 14,63,530 ರೂಪಾಯಿ ಹಣ ಹಾಗೂ 128 ಗ್ರಾಂ ಗೋಲ್ಡ್ ಅನ್ನು ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಕಡೆಯಿಂದ ತುಮಕೂರು ಮೂಲಕ ಬಂದಾಗ ಖಾಸಗಿ ಬಸ್ ಪರಿಶೀಲನೆ ವೇಳೆ ಹಣ ಸಿಕ್ಕಿಬಿದ್ದಿದೆ. ಆಂಧ್ರ ಪ್ರದೇಶದ ಅನಂತಪುರ ಮೂಲದ ವಾಡ್ಲಾ ನಾಗಭೂಷಣ್ ಎಂಬಾತ ಹಣ ಹಾಗೂ ಗೋಲ್ಡ್ ಸಾಗಾಟನೆ ಮಾಡ್ತಾ ಇದ್ದ. ತುಮಕೂರಿನ ಬಟವಾಡಿ ಚೆಕ್ಪೋಸ್ಟ್ನಲ್ಲಿ ಹಣ ವಶಕ್ಕೆ ಪಡೆಯಲಾಗಿದೆ. ರಜೆಯ ದಿನವೂ ವಿದ್ಯುತ್ ಬಿಲ್ ಪಾವತಿಗೆ ಬೆಸ್ಕಾಂ ಅವಕಾಶ ನೀಡಿದೆ. ಇಂದು ಹಾಗೂ ಮಾರ್ಚ್ 31ರಂದು ಬೆಸ್ಕಾಂ ಕ್ಯಾಶ್ ಕೌಂಟರ್ಗಳು ಓಪನ್ ಇರಲಿದ್ದು ಗ್ರಾಹಕರು ಬಿಲ್ ಪಾವತಿಸಬಹುದಾಗಿದೆ. ಇಂಧನ ಇಲಾಖೆಯ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆ ಉನ್ನತೀಕರಣ ಹಿನ್ನೆಲೆಯಲ್ಲಿ ಆನ್ಲೈನ್ ಸೇವೆ ಸ್ಥಗಿತಗೊಳಿಸಲಾಗಿತ್ತು. ಮಾರ್ಚ್ 10ರಿಂದ 19ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರಲಿಲ್ಲ. ಹಾಗಾಗಿ ಸರ್ಕಾರಿ ರಜೆ ಇದ್ರೂ ಇಂದು ಹಾಗೂ ಮಾರ್ಚ್ 31ರ ಭಾನುವಾರದಂದು ವಿದ್ಯುತ್ ಬಿಲ್ ಪಾವತಿಗೆ ಅವಕಾಶ ಮಾಡಿಕೊಡಲಾಗಿದೆ. ಬೆಸ್ಕಾಂ ವ್ಯಾಪ್ತಿಯ ಎಲ್ಲ ಉಪವಿಭಾಗಗಳ ನಗದು ಪಾವತಿ ಕೇಂದ್ರಗಳಲ್ಲಿ ಬಿಲ್ ಕಟ್ಟಬಹುದಾಗಿದೆ. ಐಟಿ ಕಂಪನಿಗಳಿಗೆ ಸಮರ್ಪಕವಾಗಿ ನೀರು ನೀಡುತ್ತೇವೆ ಅಂತ ಜಲಮಂಡಳಿ ರಾಮ್ ಪ್ರಸಾದ್ ಮನೋಹರ್ ಭರವಸೆ ಕೊಟ್ಟಿದ್ದಾರೆ. ನೀರಿನ ಸಮಸ್ಯೆಯಾಗದಂತೆ ನೀರು ಪೂರೈಸುತ್ತೇವೆ, ನಗರ ದೊರೆಯದಂತೆ ತಿಳಿಸಿದ್ದಾರೆ. ನಗರದಲ್ಲಿ ನೀರಿನ ಅಭಾವದಿಂದ ನಗರ ತೊರೆಯಲು ಐಟಿ-ಬಿಟಿ ಉದ್ಯೋಗಿಗಳು ಮುಂದಾಗಿದ್ರು. ನೀರಿನ ಸಮಸ್ಯೆಯಿಂದ ವರ್ಕ್ ಫ್ರಮ್ ಹೋಮ್ಗೂ ಉದ್ಯೋಗಿಗಳು ಕೇಳಿದ್ರು. ಅಲ್ಲದೆ ನೆರೆ ರಾಜ್ಯಗಳಿಂದ ಕೆಲಸಕ್ಕೆ ಬೇಡಿಕೆ ಬರ್ತಾ ಇದೆ ಎಂಬ ಮಾತುಗಳು ಕೇಳಿಬಂದಿತ್ತು. ಹೀಗಾಗಿ ಐಟಿ ಕಂಪನಿಗಳ ಜೊತೆ ಸಭೆ ನಡೆಸಿದ ಜಲಮಂಡಳಿ ಅಧ್ಯಕ್ಷರು ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳುವ ಭರವಸೆ ಕೊಟ್ಟಿದ್ದಾರೆ. ವೃದ್ಧರೊಂದಿಗೆ ಮಾರ್ಷಲ್ಗಳು ಅಮಾನವೀಯವಾಗಿ ನಡೆದುಕೊಂಡ 2 ಮಾರ್ಷಲ್ಗಳನ್ನು ಬಿಬಿಎಂಪಿ ವಜಾ ಮಾಡಿದೆ. ತಾತ್ಕಾಲಿಕವಾಗಿ 2 ಮಾರ್ಷಲ್ಗಳನ್ನು ವಜಾ ಮಾಡಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಆದೇಶಿಸಿದ್ದಾರೆ. ಜಯನಗರ ಕಾಂಪ್ಲೆಕ್ಸ್ ಬಳಿ ವೃದ್ಧರೊಬ್ಬರ ಬ್ಯಾಗ್ ಹಿಡಿದು ಎಳೆದಾಡಿದ ವಿಡಿಯೋ ವೈರಲ್ ಆಗಿತ್ತು. ವೃದ್ಧನ ಮೇಲೆ ಮಾರ್ಷಲ್ಗಳ ದರ್ಪ ಸಾರ್ವಜನಿಕರ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.